ಯುಧಿಷ್ಠಿರ, ಭೀಮ, ನಕುಲ ಸಹದೇವಾದಿ ಮಹಾರಥಿಗರನ್ನು ತಡೆಗಟ್ಟಿದ್ದಾಯಿತು. ಆದರೆ ಈ ಅಲ್ಪ ಅಭಿಮನ್ಯುವಿನ ಎದುರು ಪರಾಜಯ ಒಪ್ಪಿಕೊಳ್ಳಬೇಕಾಯಿತು. ದ್ರೋಣರ ನೇತೃತ್ವದಲ್ಲಿ ನಾವು 7 ಜನರು 7 ಬಾರಿ ಆಕ್ರಮಣ ಮಾಡಿದರು, 7 ಬಾರಿ ಪರಾಜಯ ಹೊಂದಬೇಕಾಯಿತು. ಬಲಾಭಿಮನ್ಯೋ ಬಲ, ನಿನ್ನ ಭುಜ ಬಲ ಪರಾಕ್ರಮ ಅತಿ ಭಯಂಕರ. ಆದರೆ ಈ ಸಾರಿ ಖಂಡಿತವಾಗಿಯೂ ನೀನು ಉದ್ಧಾರವಾಗುವುದಿಲ್ಲ. ಏಕೆಂದರೆ ಇದು ಸೈಂಧವನ ಕೊನೆಯ ಪ್ರಯತ್ನ. ಈ ಪ್ರಯತ್ನದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರು ಹತರಾಗಲೇಬೇಕು. ಪಟ ಹುಡುಗನ ಪಿಡಿಯುತ್ತ ಕೊಲ್ಲೆ, ಹುಡುಕಿದ ಬಾಲನ ರಣಬಲಿ ಕೊಡುವೆ. ಪಟ ಹುಡುಗನ ಪಿಡಿಯುತ್ತ ಕೊಲ್ಲೆ, ಹುಡುಕಿದ ಬಾಲನ ರಣಬಲಿ ಕೊಡುವೆ. ಹುಡುಕಿದ ಬಾಲನ ರಣಬಲಿ ಕೊಡುವೆ. ಪಟ ಹುಡುಗನ ಪಿಡಿಯುತ್ತ ಕೊಲ್ಲೆ, ಹುಡುಕಿದ ಬಾಲನ ರಣಬಲಿ ಕೊಡುವೆ. ರಣದಾಳಿಂದನು ಕೊಲ್ಲದೆದ್ದನು, ರಣದಾಳಿಂದನು ಕೊಲ್ಲದೆದ್ದನು. ಎಂದಯ ಎದುರು ನಿಲ್ಲಯ, ಎಂದಯ ಎದುರು ನಿಲ್ಲಯ, ಎಂದಯ ಎದುರು ನಿಲ್ಲಯ. ಎಂಥ ಅಧರ್ಮ ಅತ್ಯಾಚಾರವಿದು! ಏ ಜಗದೀಶ್ವರ, ಧರ್ಮ ಸ್ವರೂಪ, ನೀನಿದಕ್ಕೆ ಸಾಕ್ಷಿ. ಕೌರವರ ಅನ್ನದಿಂದ ಪರಿಪುಷ್ಟರಾದ ಕಾಪುರುಷರೇ, 2 ಇಡೀ ಅನ್ನದ ಸಲುವಾಗಿ ನ್ಯಾಯ, ನೀತಿ, ಮನುಷ್ಯತ್ವಕ್ಕೆ ತಿಲಾಂಜಲಿ ಕೊಟ್ಟಿರಾ? ನನ್ನ ರಥವು ಭಂಗವಾಯಿತು, ಧನಸ್ಸು ಮುರಿಯಿತು, ಬತ್ತಳಿಕೆ ಬರಿದಾಯಿತು. ಈ ಚಕ್ರದ ಹೊರತಾಗಿಯೂ ನನ್ನಲ್ಲಿ ಮತ್ಯಾವ ಆಯುಧವೂ ಉಳಿದಿಲ್ಲ. ಇಂಥ ಸಮಯದಲ್ಲಿ ನೀವೆಲ್ಲರೂ ಏಕಕಾಲದಲ್ಲಿ ಆಕ್ರಮಣ ಮಾಡುವಿರಾ? ಧಿಕ್ಕಾರವಿರಲಿ ನಿಮ್ಮ ಈ ಇಡೀ ಜನ್ಮಕ್ಕೆ. ಆಕ್ರಮಣ ಮಾಡಿ ಚಕ್ರದ ಭಯದಿಂದ ಹಿಮ್ಮೆಟ್ಟಿವಿರಾ? ಹಾಗಾದರೆ ಈ ಚಕ್ರದ ಮಹಿಮೆಯನ್ನು ನಿಮಗೆ ತೋರುವೆನು. ಅಭಿಮನ್ಯು ನಿರಸ್ತನಾದನು. ಈ ಬಾಹುಗಳಲ್ಲಿ ಶಕ್ತಿ ಇರುವ ತನಕ ಅಭಿಮನ್ಯು ಎಂದಿಗೂ ನಿರಸ್ತನಾಗುವುದಿಲ್ಲ. ಅಭಿಮನ್ಯುವಿನ ಶಪಥವನ್ನು ವಿಫಲ ಮಾಡಲು ಈ ಸೈಂಧವನೊಬ್ಬನಿರುವನು. ದಿಕ್ ಸೈಂಧವ, ಈ ವಿರೋಚಿತವಾದ ಯುದ್ಧ ಕಟುಕನ ಹಿಂಸಾಕ್ರಿಯೆಗಿಂತ ಹೀನವಾಗಿ ಮಾಡಿದ್ದೆ. ವಿಧಾತ, ತಂದೆ, ಪೂಜ್ಯ ತಂದೆ ಯುಧಿಷ್ಠಿರ, ಇಂಥ ಸಮಯದಲ್ಲಿ ಕುರುಕ್ಷೇತ್ರದ ಅಧಿಪತಿ ವಾಸುದೇವ ನನ್ನನ್ನು ಬಲಿ ಕೊಡಲು ಈ ಯೂಪಸ್ತಂಭವನ್ನು ನಿರ್ಮಿಸಿದಿರಾ? ಇರಲಿ, ಒಬ್ಬೊಬ್ಬರಾಗಿ ಬನ್ನಿ. ಅಭಿಮನ್ಯು ನಿರಾಯುಧನಾದರೂ ಏಡಿಯಲ್ಲ. ನಿಮ್ಮಂಥ ಶತಾಧಿಕ ಮಾನವ ಕೀಟಗಳನ್ನು ಧ್ವಂಸ ಮಾಡುವೆನು. ದುಶ್ಯಾಸನ, ಸೈನ್ಯಕ್ಕೆ ತೊಡಗಿದರೆ ನೀನು ಖಂಡಿತವಾಗಿಯೂ ಸೋಲುವೆ. ತೆಗೆದುಕೋ ಈ ಗದೆಯ. ಜಗದೀಶ್ವರಿ, ಭವೇಕರ್ಣ, ನೀನು ಅತ್ಯಂತ ಸಾಹಸಿಯೇ ಸರಿ. ಆದರೆ ಗುರುವಿನ ಶಾಪದಿಂದಲೂ ಆ ನೀಚ ದುರ್ಯೋಧನನ ಸೇವೆ ಮಾಡಿ ಪಾಪಿಯಾಗಿರುವುದರಿಂದಲೂ ನಿನ್ನ ಅಸ್ತ್ರಗಳ ತ್ರಾಣ ಹಡಗಿ ಹೋಗಿದೆ. ಈಗೋ ನೋಡು, ಪರಶುವನನ್ನು ಮೆಚ್ಚಿಸಿ ನಾನು ಪಡೆದಿರುವ ನನ್ನ ಬಾಣಗಳ ತ್ರಾಣವನ್ನು ನೋಡು. ಕಡೆಗಾಲದಲ್ಲಿ ಪರಶುವನ ಮೆಚ್ಚಿಸಿ, ಕಡೆಗಾಲದಲ್ಲಿ ಪರಶುವನ ಮೆಚ್ಚಿಸಿ
ಶರಕ್ಕೆ ಸಮವೆನಿಸುತ್ತೆ. ಕರ್ಣ ಕಿಡಿಗೆದರೆ ಬೀರುತ್ತೇನಾ, ಕಿಡಿಗೆದರೆ ಬೀರುತ್ತೇನಾ, ಬಿಡುವೆನು ಸರವಿಧಾಂತ ಕಳಿದಿಕ್ಕುವುದು ಕಲಿಕರ್ಣ ನಿನ್ನಯ ಶಿರವಾ. ದುರಹಂಕಾರದಿಂದ ಮೆರೆಯುತ್ತಿರುವ ಪಾರ್ಥ, ರಣರಂಗದಲ್ಲಿ ಪೊಳ್ಳು ಮಾತುಗಳಿಂದ ಏನೋ ಪ್ರಯೋಜನ? ಈ ನಿನ್ನ ಚಿತ್ತವನ್ನು ಶ್ರೀಕೃಷ್ಣನ ಪಾದಾರದಿಂದಿರಿಸಿ ಕೊನೆಯ ಬಾರಿಗೆ ನಾರಾಯಣನನ್ನು ಸ್ಮರಣೆ ಮಾಡಿಕೋ. ಕುಲ ಮದದಿ ಕ್ಷತ್ರಿಯ ಮದದಿ ಪಾರ್ಥ, ಕುಲ ಮದದಿ ಕ್ಷತ್ರಿಯ ಮದದಿ ನಡೆಯುತ್ತಿರುವ ಪಾರ್ಥ ಫಲ್ಗುಣನೇ, ನಿನ್ನಯ ಮಧವ ಭೇದಿಪ, ನಿನ್ನಯ ಮಧವ ಭೇದಿಪ, ಅಸ್ತ್ರ ವಿಧಿಕೋ ಸರ್ಪಾಸ್ತ್ರ ವಿಧಿಕೋ. ಕರ್ಣ, ನೀನು ಗುರಿ ಇಟ್ಟಿದ್ದು ಸರಿ ಇಲ್ಲ. ನೀನು ಗುರಿಯನ್ನು ತಗ್ಗಿಸಿ ಅವನ ಎದೆಗೆ ಸರಿಯಾಗಿ ಹೊಡೆ. ಶಲ್ಯ ಮಹಾರಾಜ, ಒಂದು ಕಡೆ ಗುರಿ ಇಟ್ಟು ಮತ್ತೊಂದು ಕಡೆ ಹೊಡೆಯುವ ಮೋಸದ ವಿದ್ಯೆಯನ್ನು ನಾನು ಹರಿತಿಲ್ಲ. ಇದು ಕೌರವೇಶ್ವರನ ಸಂತಾಪವನ್ನು ನೀಗಿಸಲು ಕರ್ಣ, ನೀನು ಹೊಡೆದ ಬಾಣವು ಅರ್ಜುನನ ಕಿರೀಟವನ್ನು ಆರಿಸಿಕೊಂಡು ಹೋಯಿತು. ಅವನು ನಾಶವಾಗಬೇಕಾದರೆ ಪುನಃ ಅದೇ ಬಾಣವನ್ನು ತೊಡು. ಶಲ್ಯ ಮಹಾರಾಜ, ತೊಟ್ಟ ಬಾಣವನ್ನು ಪುನಃ ತೊಡುವುದಿಲ್ಲವೆಂದು ನಾನು ವಾಗ್ದಾನವನ್ನು ಮಾಡಿರುವೆನು. ನೀನು ಸ್ವಾಮಿ ದ್ರೋಹಿ. ನಿನ್ನನ್ನು ನಂಬಿ ಆ ದುರ್ಯೋಧನನು ಕೆಟ್ಟ. ನಿನಗೆ ನಾನು ಸಾರಥಿಯಾದದ್ದು ಶುದ್ಧ ಅವಿವೇಕವೇ ಸರಿ. ಇದು ರಣರಂಗವನ್ನು ಬಿಟ್ಟು ಹೊರಡುವೆನು. ಶಲ್ಯ ಮಹಾರಾಜ, ಶಲ್ಯ ಮಹಾರಾಜ, ಏನಿದು? ಶಲ್ಯ ಮಹಾರಾಜನು ರಣರಂಗವನ್ನು ಬಿಟ್ಟು ಹೊರಟೇ ಹೋದನಲ್ಲ, ಏನಿದು? ರಥದ ಗಾಳಿಯು ಮಣ್ಣಿನಲ್ಲಿ ಊತಿಕೊಂಡಿರುವುದಲ್ಲ. ಓ, ಇದು ಬ್ರಾಹ್ಮಣರ ಶಾಪ. ಅರ್ಜುನ, ಸ್ವಲ್ಪ ತಾಳು, ರಥವನ್ನು ಮೇಲೆತ್ತಿವೆನು. ಅರ್ಜುನ, ಬೇಗ ಬಾಣ ಪ್ರಯೋಗವನ್ನು ಮಾಡು. ಈ ಸಮಯವನ್ನು ಬಿಟ್ಟರೆ ನೀನು ಕರ್ಣನನ್ನು ಜಯಿಸಲಾರೆ. ಪರಮಾತ್ಮ, ಏನು ಕರ್ಣವೋ ಕಾಣೆ. ಈತನ ಮೇಲೆ ಬಾಣ ಪ್ರಯೋಗ ಮಾಡಲು ನನ್ನ ಕೈಗಳೇ ಬಾರುತ್ತಿಲ್ಲ. ನನ್ನ ಶರೀರವು ತತ್ತರಿಸುತ್ತಿರುವುದು. ಅಗ್ರಜನಾದ ಧರ್ಮಪುತ್ರನ ಮೇಲೆ ಎಷ್ಟು ಪ್ರೇಮವಿದೆಯೋ ಅದಕ್ಕಿಂತಲೂ ಹೆಚ್ಚಿನಾದ ಪ್ರೇಮವು ಈತನಲ್ಲಿ ಕಾಣುತ್ತಿರುವುದು. ಇವನು ಯಾವ ಜನ್ಮದ ಒಡ ಹುಟ್ಟಿದವನೋ ನಾ ಕಾಣೆ. ಅಲ್ಲಿ ನೋಡು ದೇವ, ಸಾರಥಿಯೂ ಇಲ್ಲ, ರಥವು ಮಣ್ಣಿನಲ್ಲಿ ಹೂತುಕೊಂಡಿರುವುದು. ಬಿಲ್ಲು ಬಾಣಗಳನ್ನು ರಥದ ಮೇಲಿಟ್ಟಿರುವನು. ಇಂತಹ ಸಮಯದಲ್ಲಿ ಈ ಬಾಣ ಪ್ರಯೋಗ ಮಾಡಿ ಯಾವ ಪಾಪಕ್ಕೆ ಗುರಿಯಾಗಲಿ? ಭಲೇ ಅರ್ಜುನ, ತಲೆಯ ಮೇಲೆ ಒಡೆದವರಿಗೋಸ್ಕರ ಮರುಗುವುದನ್ನು ಎಲ್ಲಿಂದ ಕಲಿತೆ? ಆ ದುರ್ಯೋಧನನ ಮನಸ್ಸನ್ನು ಕೆಡಿಸಿ ನಿಮ್ಮೆಲ್ಲರನ್ನು ಹಿಂಸೆ ಪಡಿಸಿ ಆ ನಿನ್ನ ಮಗ ವೀರ ಅಭಿಮನ್ಯುವನ್ನು ಕೊಂದ ಪಾಪಿಗಳಲ್ಲಿ ಇವನೂ ಒಬ್ಬನಲ್ಲವೇ? ಛೇ, ಆ ವೀರ ಅಭಿಮನ್ಯುವು ಬದುಕಿರಬೇಕಿತ್ತು. ಏನು? ನನ್ನ ಮಗ ಅಭಿಮನ್ಯುವನ್ನು ಕೊಂದ ಪಾಪಿಗಳಲ್ಲಿ ಇವನೂ ಒಬ್ಬನೇ? ಮರೆತಿದ್ದೆ. ಇಂದ ನೀನು ಮಾಡಿದ ಮೋಸಕ್ಕೆ ತಕ್ಕ ಪ್ರತಿಕಾರವನ್ನು ಹೊಂದು. ಭಲೆ ಅರ್ಜುನ, ಭಲೆ. ನಿನ್ನಿಂದಲ್ಲವೇ ಕ್ಷತ್ರಿಯ ಕುಲವು ಪ್ರಕಾಶಿಸುತ್ತಿರುವುದು. ವೀರಮಾತೆಯ ಕುಂತಿ ದೇವಿಯ ಸ್ತನಪಾನ ಮಾಡಿದ್ದಕ್ಕೆ ನಿನ್ನ ಜನ್ಮ ಸಾರ್ಥಕವಾಯಿತು. ಇದು ಕೌರವೇಶ್ವರನ ಸಂತಾಪವನ್ನು ಹೋಗಲಾಡಿಸುವ ಇದೇನಿದು? ದಿವ್ಯಾಸ್ತ್ರಗಳ ಮಂತ್ರಗಳು ಒಂದು ಜ್ಞಾಪಕಕ್ಕೆ ಬರುತ್ತಿರುವಲ್ಲ. ಓ, ಇದು ಗುರು ಪರಶುರಾಮರ ಶಾಪ. ಯೋಧನ, ಈಗಲೀಗ ನೀನು ಕೆಟ್ಟೆ. ಅಪ್ಪ ಕೊಡುಗೈಯರೊಡೆಯನಾದ ಕರ್ಣ ಭೂಪಾಲ, ಏನಾದರೂ ದಾನ ಕೊಡು. ಅರ್ಜುನ, ಅರ್ಜುನ, ಬಾಣಗಳನ್ನು ನಿಲ್ಲಿಸು. ಮಹಾತ್ಮರಿಗೆ ಅಪಾಯವಾದೀತು.
ಸ್ವಾಮಿ, ಈ ರಣರಂಗದಲ್ಲಿ ನನ್ನ ದೇಹವು ಛಿದ್ರವಾಗಿದೆ. ಪ್ರಾಣ ಮಾತ್ರ ಉಳಿದಿದೆ, ಅದು ನನಗೆ ಸೇರಿದ್ದಲ್ಲ. ಮಹಾತ್ಮರೇ, ನನ್ನ ಅರಮನೆಗೆ ಬಂದರೆ ನಾನು ನಿಮಗೆ ಬೇಕಾದ್ದನ್ನು ಕೊಡುವೆನು. ಅಯ್ಯೋ, ನಿನ್ನ ಅರಮನೆಗೆ ಬರಲು ನನಗೆ ಶಕ್ತಿ ಇಲ್ಲ. ನಿನ್ನ ದೇಹದಲ್ಲಿರುವ ನಿನ್ನ ಕರ್ಣಕುಂಡಲಗಳನ್ನಾದರೂ ಕೊಡು. ಓ, ಮರೆತಿದ್ದೆ, ಏನೂ ಇಲ್ಲವೆಂದು ತಿಳಿದಿದ್ದೆ. ಇದೋ ಕೊಡುವೆ. ಇದು ಸ್ವೀಕರಿಸಿ ಮಹಾತ್ಮರೇ. ಇದು ದಾನ ಕೊಡುವ ರೀತಿಯಲ್ಲ, ದಾರೆ ಎರೆದು ದಾನ ಕೊಡು. ಏನು ದಾರೆ ಎರೆದು ದಾನ ಕೊಡಲೇ? ಈ ರಣರಂಗದಲ್ಲಿ ನಾನು ಜಲವನ್ನು ಎಲ್ಲಿಂದ ತರಲಿ? ಅಯ್ಯೋ, ನೀರಿಗಿಂತ ಪದಾರ್ಥ ನಿನ್ನ ದೇಹದಲ್ಲಿರುವುದು, ಅದರಿಂದ ದಾರ ಎರೆದು ಕೊಡು. ಏನು ನೀರಿಗಿಂತ ಮಿಗಿಲಾದ ವಸ್ತುವು ನನ್ನ ದೇಹದಲ್ಲಿರುವುದೇ? ಅಯ್ಯೋ ಮಾಯ ಪ್ರಪಂಚವೇ, ನಿನಗಿನ್ನೂ ತಿಳಿಯಲಿಲ್ಲವೇ? ನಿನ್ನ ದೇಹದಲ್ಲಿ ಅಮೃತ ಕಳಸವಿರುವುದು, ಅದರಿಂದ ದಾರ ಎರೆದು ದಾನ ಕೊಡು. ಪರಮಾತ್ಮ, ನವಾ ಜಲರು ಬಲೋಚನ ಭುವನೋದ್ಧಾರ ಶಂಕೃಚಕ್ರ ಕೌಸ್ತುಭ ಮಣಿಹಾರ ದೇವಾ ಭವಭಯ ಭಂಜನ ಕಾರುಣ್ಯ ಸಿಂಧುವೆ ಮಂಗಳ ರೂಪನೆ ದೇವಾ ಕೃಷ್ಣ. ಪರಮಾತ್ಮ, ನನ್ನ ಮೋಹವು ನಾಶವಾಯಿತು. ಯಾವ ಜನ್ಮದ ಸುಕೃತ ಫಲವೋ ನೀನಾಗಿ ಬಂದು ನನಗೆ ದರ್ಶನವಿತ್ತೆ. ಪರಮಾತ್ಮ, ಜೀವಮಾನದ ಗುರಿ ಏನೆಂಬುದು ಅರಿತೆ. ಅಶಾಶ್ವತವಾದ ವಸ್ತುಗಳಿಗೆ ಸಂಕಟ ಪಡುತ್ತಿದ್ದ ನಾನು ಜೀವಮಾನದ ಗುರಿ ಏನೆಂದು ತಿಳಿದೆ. ಪರಮಾತ್ಮ, ಇದು ಅಮೃತ ಕಳಸವನ್ನು ತೆಗೆದು ಧ್ಯಾನವಾಗಿ ಪರಮಾತ್ಮ ಸ್ವೀಕರಿಸು. ವಾಸುದೇವ, ನಾರಾಯಣ, ಕೃಷ್ಣ. ಎಲ್ಲವೋ ಹೊಟ್ಟೆ ಬಾಕ ಭೀಮ, ಇದು ಅಡಿಗೆ ಮನೆಯಲ್ಲವೋ ರಣರಂಗ. ಈ ದುಶ್ಯಾಸನನನ್ನು ಸೋಲಿಸಲು ನಿನ್ನಿಂದ ಅಸಾಧ್ಯ. ಜಾಗ್ರತೆಯಾಗಿ ಯುದ್ಧಕ್ಕೆ ನಿಲ್ಲು. ಬಂಡ ನಿನ್ನ ರುಂಡವನ್ನು ಚೆಂಡ ನಾಡುವೆ. ಹೇಳಿ ಮಾತನಾಡಬೇಡ ನಿನ್ನ ಯುದ್ಧಕ್ಕೆ. ಹೇಳಿ ಮಾತನಾಡಬೇಡ ನಿನ್ನ ಯುದ್ಧಕ್ಕೆ. ಮರಮ ನಿನ್ನ ಮಗವ ಮರಮೊರೆಯನು. ಗರ್ವದಿಂದ ಮೆರವ ನಿನ್ನ ಚಿರವ ಕಡಿವೆನು. ಗರ್ವದಿಂದ ಮೆರವ ನಿನ್ನ ಚಿರವ ಕಡಿವೆನು. ಮೀರಿ ಮಾತನಾಡಬೇಡ ಇಲ್ಲ ಯುದ್ಧಕ್ಕೆ. ಮೀರಿ ಮಾತನಾಡಬೇಡ ಇಲ್ಲ ಯುದ್ಧಕ್ಕೆ. ಗರ್ವದಿಂದ ಮೆರವ ನಿನ್ನ ಶಿರವ ಕಡಿವೆನು. ನಾ ಶಿರವ ಕಡಿವೆನು. ನಾ ಶಿರವ ಕಡಿವೆನು. ನಿಲ್ಲ, ನಿಲ್ಲ ಯುದ್ಧಕ್ಕೆ ನಿಲ್ಲ.
ನಿನ್ನೊಂದಿಗೆ ಗದಾ ಯುದ್ಧ ಸಲ್ಲದು, ಮಲ್ಲ ಯುದ್ಧವೇ ಆಗಲಿ. ಆಗಲಿ ನಿಲ್ಲ ಎಲ್ಲ ಇಲ್ಲ. ಇದೋ ನೋಡು, ದುಸ್ಸಾಹಸನ ಗುಂಡಿಗೆ ಬಿಸಿರಕ್ತ, ಪಾಂಚಾಲಿ ಗುಂಡಿಗೆ ಬಿಸಿರಕ್ತ, ದುಸ್ಸಾಹಸನ ಬಿಸಿರಕ್ತ. ಭೀಮಸೇನ, ಇದೆಷ್ಟೊಂದು ಅಪಮಾನ! ಈ ಸಾರಿ ಆ ದುರ್ಯೋಧನನು ಖಂಡಿತವಾಗಿಯೂ ನಿನ್ನನ್ನು ವಂಚಿಸುತ್ತಿರುವನು. ಕೃಷ್ಣ, ನನ್ನನಲ್ಲ ವಾಸುದೇವ, ನಿಮ್ಮನ್ನು. ಪರಮಾತ್ಮ, ಈಗೇನು ಮಾಡುವುದು? ಧರ್ಮಜ, ದುರ್ಯೋಧನನು ವೈಸಂಪಾಯನ ಸರೋವರದಲ್ಲಿ ಜಲಸ್ತಂಭನದಿಂದ ವಿಶ್ರಮಿಸುತ್ತಿರುವನು. ಹೋಗು ಧರ್ಮಜ, ಹೋಗು, ಮೇಲಕ್ಕೆ ಬರುವನು. ದೇವ, ಅಣ್ಣನ ಮಾತಿಗೆ ಅವನು ಬರುವುದಿಲ್ಲ. ಅವನಿಗೆ ನಾನೇ ಗುರು, ನಾನೇ ಕೂಗುವೆನು. ದುರ್ಯೋಧನ, ನಿನ್ನ 11 ಅಕ್ಷೋಡಿ ಸೈನ್ಯವನ್ನು ನಾಶ ಮಾಡಿದೆ. ಭೀಷ್ಮ, ದ್ರೋಣ, ಕರ್ಣ, ಸಲ್ಯಾದಿ ಮುಂತಾದ ಮಹಾರಥಿಕರು ನಿನಗಾಗಿ ರಣರಂಗದಲ್ಲಿ ಹೋರಾಡಿ ಪ್ರಾಣ ತ್ಯಾಗ ಮಾಡಿದರು. ನರಮದನಂತ ಶಕುನಿಯಂತವನು ರಣರಂಗದಲ್ಲಿ ಹೋರಾಡಿ ಪ್ರಾಣ ತ್ಯಾಗ ಮಾಡಿದನು. ಆದರೆ ನೀನು ಸೋತ ನಾಯಿಯಂತೆ ಸೋವರದಲ್ಲಿ ಹಡಗಿ ಕುಳಿತಿರುವೆಯ. ಬಾರವರೆಗೆ ಬಾರ. ಹೊಟ್ಟೆ ಬಾಕ ಭೀಮ, ನಾನು ನಿನಗಾಗಲಿ ಅಥವಾ ಯುದ್ಧಕ್ಕಾಗಲಿ ಹೆದರಿ ಅಡಗಿ ಕುಳಿತಿಲ್ಲವೋ? ನಿಲ್ಲು. ನಡೆಯಲಿರುವ ಯುದ್ಧಕ್ಕಾಗಿ ವಿಶ್ರಮಿಸುತ್ತಿದ್ದನೆ ಹೊರತು ನಿನಗಾಗಲಿ ಈ ಯುದ್ಧಕ್ಕಾಗಲಿ ಹೆದರಿ ಅಡಗಿ ಕುಳಿತಿಲ್ಲವೋ? ಅಲವೋ ಹೊಟ್ಟೆ ಬಾಕ ಭೀಮ, ನಿಲ್ಲ ಯುದ್ಧಕ್ಕೆ. ನಮ್ಮನ್ನು ಕಾಡಿಗಟ್ಟಿ ನಮ್ಮ ರಾಜ್ಯವನ್ನೆಲ್ಲ ತೆಗೆದುಕೊಂಡ ನಿನ್ನಲ್ಲಿ ಯುದ್ಧವಲ್ಲದೆ ನೀನು ಸಂಧಿ ಎಂದುಕೊಂಡೆಯ? ಎಲ್ಲ ಯುದ್ಧಕ್ಕೆ. ಈ ದುರ್ಯೋಧನನನ್ನು ಜಯಿಸುವ ಬಲ್ಲೆಯಾದರೆ ಇಡೀ ಪ್ರಪಂಚವೇ ನಿನ್ನದಾಗಲಿ. ನಿಲ್ಲು, ನಿಲ್ಲು ಯುದ್ಧಕ್ಕೆ. ದುರ್ಯೋಧನ, ಈ ಭೀಮನನ್ನು ಜಯಿಸಿದ್ದೆ ಆದರೆ ಅಚಂದ್ರಕವಾದ ಕೀರ್ತಿಯನ್ನೇ ಪಡೆವೆ. ನಿಲ್ಲು ಯುದ್ಧಕ್ಕೆ. ಕೊಂಡ ನಿನ್ನ ರುಂಡವನ್ನು ಚೆಂಡನಾಡುವೆ, ಬಂಡ ನಿನ್ನ ರುಂಡವನ್ನು ಚೆಂಡನಾಡುವೆ, ಮೀರಿ ಮಾತನಾಡಬೇಡ, ನಿಲ್ಲು ಯುದ್ಧಕ್ಕೆ. ಬಂಡ ನಿನ್ನ ರುಂಡವನ್ನು ಚೆಂಡನಾಡುವೆ, ನಾ ಚೆಂಡನಾಡುವೆ, ನಾ ಚೆಂಡನಾಡುವೆ. ನಿನ್ನ ಮನವನ್ನು ಕಲೆಯೋಳುವೆ, ನಿನ್ನ ಕಲೆಯೋಳುವೆ. ಏಕೆ ಹರಡುತ್ತಿರುವ ಪರಮ ಪಾಪಿಯೇ ಭೀಮ, ಗುರುಳ ಏಕೆ ಹರಡುತ್ತಿರುವ ಪರಮ ಪಾಪಿಯೇ, ಅದನ್ನು ನಿನ್ನ ಮಗವನ್ನು ಕಲೆಯೋಳುವೆ, ಕಲೆಯೋಳುವೆ. ಎಲ್ಲೋ ಯುದ್ಧಕ್ಕೆ. ಹೇಳು.
ಪರಮಾತ್ಮ, ಭೀಮನನ್ನು ರಕ್ಷಿಸು. ಧರ್ಮಜ, ಸುಮ್ಮನಿರು. ಭೀಮಾ, ಏಳು ಮೇಲಕ್ಕೆ. ಸುಮ್ಮನಿರು ಕೃಷ್ಣ. ಈ ಭೀಮನು ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಪಡೆಯಲಿ. ವಿಶ್ರಾಂತಿ ಅಗತ್ಯವಿಲ್ಲ. ಆಹಾ, ದುರ್ಯೋಧನ, ನೀನು ಅತ್ಯಂತ ಸಾಹಸಿಯ ಸರಿ. ಭೀಮಾ ಹೇಳಿ. ಭೀಮಾ, ತೊಡೆಯನ್ನು ತಟ್ಟು ಯುದ್ಧವನ್ನು ಮಾಡು. ಎಲ್ಲವೋ ದುರ್ಯೋಧನ, ಎಲ್ಲವೋ ಹೊಟ್ಟೆ ಭೀಮ, ನಿನ್ನನ್ನು ಯಾವೊಬ್ಬರಿಗೆ ಕಳಿಸುವೇನು? ಧರ್ಮಜ, ಆ ಕೌರವನಿಗೆ ಸಲ್ಲಬೇಕಾದ ಉತ್ತರ ಕ್ರಿಯಾದಿಗಳನ್ನು ಸಲ್ಲಿಸಿ ಪಟ್ಟಕ್ಕೆ ಸಿದ್ಧನಾಗು. ಪರಮಾತ್ಮ, ಬಂಧುಗಳನ್ನು ಕೊಂದು ರಾಜ್ಯವನ್ನು ಪಡೆದೆ ಎಂಬ ಅಪಕೀರ್ತಿ ನನಗೆ ಬೇಡ. ನನ್ನ ಕರ್ಣನ ಮಗನಾದ ಋಷಿಕೇತುವಿಗೆ ಪಟ್ಟವನ್ನು ಕಟ್ಟಿ. ಧರ್ಮಜ, ಕರ್ಣನ ಮಗನು ನಿಮ್ಮ ಪಕ್ಷವನ್ನು ವಹಿಸಿ ಯುದ್ಧವನ್ನು ಮಾಡಿದರೆ ಅವನಿಗೆ ಪಟ್ಟ ಕೊಡಬಹುದಾಗಿತ್ತು. ಆದರೆ ಶತ್ರು ಪಕ್ಷವನ್ನು ವಹಿಸಿ ಯುದ್ಧವನ್ನು ಮಾಡಿದ್ದರಿಂದ ಈ ರಾಜ್ಯದಲ್ಲಿ ಅವನಿಗೆ ಹಕ್ಕಿಲ್ಲ. ಪಟ್ಟಕ್ಕೆ ಸಿದ್ಧನಾಗು. ಪರಮಾತ್ಮ, ಅಂಗ ರಾಜ್ಯವನ್ನಾದರೂ ಆತನಿಗೆ ವಹಿಸಬಹುದಲ್ಲವೇ? ನಾನು ಹಸ್ತಿನಾವತಿಯನ್ನು ಅಲಂಕರಿಸುವೆನು. ಆಗಬಹುದು.